ಮಂಡ್ಯ ನಗರದ ಚಾನಲ್ ರಸ್ತೆಯ ಪಿಇಎಸ್ ಎಚ್ಬಿಎಸ್ ಬಡಾವಣೆಯ ಪಟೇಲ್ ಕಾರ್ನರ್ ಬಳಿ ನೂತನವಾಗಿ ನಿರ್ಮಿಸಲಾದ ಕಾರ್ಮಿಕರ ರಾಜ್ಯ ವಿಮಾ ನಿಗಮದ ಇಎಸ್ಐಸಿ ಮಂಡ್ಯ ಶಾಖಾ ಕಚೇರಿಯನ್ನು ಇಂದು ಅಧಿಕೃತವಾಗಿ ಉದ್ಘಾಟಿಸಲಾಯಿತು. ಇದು ಮೈಸೂರು ಪ್ರಾದೇಶಿಕ ಕಚೇರಿ ವ್ಯಾಪ್ತಿಯ 5ನೇ ಶಾಖಾ ಕಚೇರಿಯಾಗಿದೆ. ಕಾರ್ಮಿಕ ರಾಜ್ಯ ವಿಮಾ ನಿಗಮದ ಪ್ರಾದೇಶಿಕ ನಿರ್ದೇಶಕರಾದ ಮನೋಜ್ ಕುಮಾರ್ ಅವರು ಕಚೇರಿಯನ್ನು ಉದ್ಘಾಟಿಸಿ ಮಾತನಾಡಿ, ಮಂಡ್ಯದಲ್ಲಿ ಈ ಕಚೇರಿಯ ಸ್ಥಾಪನೆ ಬಹಳ ದಿನಗಳ ಬೇಡಿಕೆಯಾಗಿತ್ತು. ಇಲ್ಲಿನ ವಿಮಾದಾರರು ಹಾಗೂ ಕಾರ್ಮಿಕರು ಸೌಲಭ್ಯಗಳಿಗಾಗಿ ಸುಮಾರು 40 ಕಿಲೋಮೀಟರ್ ದೂರದ ಮೈಸೂರಿಗೆ ಹೋಗಬೇಕಾದ ಅನಿವಾರ್ಯತೆ ಇತ್ತು. ಇಂದಿನಿಂದ ಆ ಸಮಸ್ಯೆಗೆ ಪರಿಹಾರ ಸಿಕ್ಕಿದ್ದು, ಸ್ಥಳೀಯವಾಗಿಯೇ ನಿಗಮದ ಎಲ್ಲಾ ಪ್ರಯೋಜನಗಳನ್ನು ಪಡೆಯಬಹುದಾಗಿದೆ ಎಂದು ತಿಳಿಸಿದರು. We have inaugurated our 5th branch office of SRO Mysore, and this is a great day for Mandya, because it was long due. People from Mandya were going to almost 40 kilometers away from this place for taking our benefit. Now they can take benefit right here, and this is a great day. We hope that the employer and IP definitely get benefit of this branch office. Thank you so much. ನಂತರ ಕಚೇರಿಯ ವ್ಯವಸ್ಥಾಪಕರಾದ ಶ್ರೇಯಸ್ ಮಾತನಾಡಿ, ಇದುವರೆಗೆ ಮಂಡ್ಯದಲ್ಲಿ ಇಎಸ್ಐಸಿ ಶಾಖಾ ಕಚೇರಿ ಇರಲಿಲ್ಲ. ಇಂದಿನಿಂದ ಮಂಡ್ಯ ವ್ಯಾಪ್ತಿಗೆ ಬರುವ ಎಲ್ಲಾ ವಿಮಾದಾರರು ಮೈಸೂರಿಗೆ ಹೋಗುವ ಅಗತ್ಯವಿಲ್ಲದೆ ಇಲ್ಲೇ ಸೌಲಭ್ಯಗಳನ್ನು ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಇದುವರೆಗೂ ಮಂಡ್ಯದಲ್ಲಿ ಇಎಸ್ಐ ಬ್ರಾಂಚ್ ಆಫೀಸ್ ಇರಲಿಲ್ಲ. ಇವತ್ತಿಂದ ಮಂಡ್ಯದಲ್ಲಿ ಇಎಸ್ಐ ಬ್ರಾಂಚ್ ಆಫೀಸ್ ಓಪನ್ ಆಗಿದೆ. ಹಾಗಾಗಿ ಮಂಡ್ಯ ಲೊಕೇಶನ್ ಕೆಳಗಡೆ ಬರೋಂಥ ಎಲ್ಲ IP-ಗಳಿಗೂ ಇನ್ಶೂರ್ಡ್ ಪರ್ಸನ್ ಮಂಡ್ಯದಲ್ಲೇ ಬೆನಿಫಿಟ್ ತಗೋಬೋದು. ಮೈಸೂರಿಗೆ ಹೋಗೋಂಥ ಅವಶ್ಯಕತೆ ಇರಲ್ಲ. ಈ ಸಂದರ್ಭದಲ್ಲಿ ನಿಗಮದ ಸಹಾಯಕ ನಿರ್ದೇಶಕ ಸರ್ವಣ್ ಕುಮಾರ್, ಸಹ ನಿರ್ದೇಶಕ ರವಿ ನಾಯಕ್, ವೈದ್ಯಾಧಿಕಾರಿ ಡಾ ಕುಸುಮಾ ಸೇರಿದಂತೆ ಪ್ರಮುಖ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಹಾಜರಿದ್ದರು.